ಬಾ ಇಲ್ಲಿ ಕೂತ್ಕೊ, ಇರಲಿ ಪರವಾಗಿಲ್ಲ. ಹಾಯ್ ಗಾಯ್ಸ್ ಮಾಡು, ಹಾಯ್ ಹಲೋ ನಮಸ್ಕಾರ ಮಾಡಿ ಎಲ್ಲರೂ. ಹಾಯ್ ಹಲೋ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಏನು ಗೊತ್ತಾ, ನಾನೇನೋ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಿಷಾಗೆ ನಾನು ಗುಡ್ ಹ್ಯಾಬಿಟ್ಟು ಬ್ಯಾಡ್ ಹ್ಯಾಬಿಟ್ಟು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಹೋಗಬಾರ್ದು, ಯಾರಾದರೂ ಈಗ ಮಾತಾಡ್ಸಿದ್ರೆ ಯಾರಿಗೂ ಮಾತಾಡಿಸ್ಬಾರ್ದು ಆ ಥರ ಏನು ಹೇಳ್ಕೊಟ್ಟಿಲ್ಲ. ಬಟ್ ಯಾರಾದರೂ ಏನಾದರೂ ಕೇಳಿದ್ರೆ ಏನಾದರೂ ಕೇಳಿದ್ರೆ ನಿಮ್ಮ ಡ್ಯಾಡಿ ಎಲ್ಲಿ ಅಮ್ಮ ನಿಮ್ಮ ಅಂತ ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ಪ್ರಿಷಾ, ಇವಾಗ ಯಾರಾದರೂ ಬಂದು ನಿಮ್ಮ ಡ್ಯಾಡಿ ಅಲ್ಲಿ ಕರೀತಿದ್ದಾರೆ ಬಾ ಪುಟ್ಟ ಅಂತ ಕರೆದ್ರೆ ಹೋಗ್ತೀರಾ? ಈಗ ಯಾರಾದರೂ ಬಂದು ನಿಮ್ಮ ಡ್ಯಾಡಿ ಅಲ್ಲಿದ್ದಾರೆ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಹೋಗ್ತೀರಾ ನೀವು? ಹಾಂ ನೋಡಿ, ಇವಾಗ ನಿಮ್ಮ ಮುಂದೆ ಡ್ರಾಮಾ ಮಾಡ್ತಾ ಇದ್ದಾರೆ. ಇವಾಗ ನಿನಗೆ ಯಾರಾದರೂ ಬಂದು ಚಾಕ್ಲೇಟ್ ಕೊಡ್ತೀನಿ ಬಾ ಪುಟ್ಟ ಅಂದರೆ ಹೋಗ್ತೀರಾ? ಹೇಳಿ, ಅಲ್ಲಿ ಹೋಗ್ತೀರಾ? ಮತ್ತೆ ನಿಮಗೆ ನೇಲ್ ಪಾಲಿಶ್ ಇಷ್ಟ ಅಲ್ವಾ? ನೇಲ್ ಪಾಲಿಶ್ ಕೊಡ್ತೀನಿ ಬಾ ಪುಟ್ಟ ಅಂದರೆ ಹೋಗ್ತೀರಾ? ಈ ಡ್ರಾಮಾ ಮಾಡ್ತಿದ್ದಾಳೆ ನನ್ನ ಮಗಳು. ಇಲ್ಲ ಹೋಗಲ್ಲ ಅನ್ಬೇಕು, ಆಯ್ತಾ? ನೋ ಅನ್ಬೇಕು. ಓಕೆ, ಏನಂತೀರಾ? ಓಕೆ. ಇವಾಗ ನಾನು ಈ ಥರ ಸ್ವಲ್ಪ ವಿಷಯಗಳನ್ನು ಅವ್ಳಿಗೆ ಹೇಳ್ಕೊಟ್ಟಿದ್ದೀನಿ, ಆಯಿತಾ? ಅದಕ್ಕೆ ಅವಳು ಯಾರೇ ಬರಲಿ, ಇವಾಗ ನನ್ನ ಫ್ರೆಂಡ್ಸೇ ಬರಲಿ, ಅವ್ರು ಯಾರಾದರೂ ಬಂದರೆ ನನಗೆ ಯಾವಾಗಲೂ ಹೇಳೋದು ಒಂದೇ, ಯಾರ್ದಾದ್ರೂ ಮನೆಗೆ ಹೋದರೆ ಅವರೆಲ್ಲ ಹೇಳೋದೊಂದೇ, ಏನು ನಿನ್ನ ಮಗಳು ಯಾರು ಮಾತಾಡಿದ್ರೆ ಮಾತಾಡಲ್ಲ, ಯಾರ ಹತ್ರನೂ ಬರಲ್ಲ ಆ ಥರ ಹೇಳ್ತಿರ್ತಾರೆ. ಬಟ್ ಅದು ಯಾಕೆ ಅಂತ ನಾನು ಹೇಳ್ತೀನಿ ಇವತ್ತು. ಯಾಕೆ ಗೊತ್ತಾ, ಇವಾಗ ನಾವು ಹೇಳ್ಕೊಟ್ಟಿರ್ತೀವಿ ಅವ್ರಿಗೆ, ಯಾರೇ ಕರೆದು ಹೋಗಬಾರ್ದಮ್ಮ, ಯಾರ ಜೊತೆನೂ ಮಾತಾಡಬಾರ್ದು ಅಂತ ಹೇಳ್ಕೊಟ್ಟಿರ್ತೀವಲ್ವ. ಸೊ ಅವರು ಯಾರೇ ಬಂದರೂ ಅವ್ರ ಜೊತೆ ಮಾತಾಡಲ್ಲ. ನಾನು ನೆನ್ನೆ ಒಂದು ಶಾಪಿಗೆ ಹೋಗಿದ್ದೆ, ಅಲ್ಲಿ ಒಂದು ಆಂಟಿ ಇವಳಿಗೆ ಮಾತಾಡ್ಸ್ತಾ ಇದ್ಲು. ಆದರೂ ಪ್ರಿಷಾ ಒಂದು ಮಾತು ಕೂಡ ಮಾತಾಡಿಲ್ಲ. ಅದ್ರ ಮುಂಚೆ ಒಬ್ಬರು ಅಂಕಲ್ ಮಾತಾಡ್ಸ್ತಾ ಇದ್ರು, ಅಂದರೆ ಬೇರೆ ಕಡೆ ನಾವು ಹೀಗೆ ವಾಕ್ ಮಾಡ್ಕೊಂಡು ಹೋಗೋವಾಗ ಅಲ್ಲಿ ಅವ್ರು ಕೂಡ ಮಾತಾಡ್ಸಿದ್ರು. ಅವಳು ಒಂದು ಮಾತು ಮಾತಾಡಲಿಲ್ಲ. ಅದು ಒಂದು ರೀತಿ ಒಳ್ಳೆಯದೇ. ಇವಾಗ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗಿರ್ತೀವಿ, ಅವ್ರು ಹೇಳ್ತಾರೆ ಅಯ್ಯೋ ನಿಮ್ಮ ಮಗು ಏನು ಅದು ಮಾತಾಡೋದೇ ಇಲ್ಲ, ಯಾರ ಹತ್ರನೂ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅದನ್ನು ನಾವೇ ಕಲಿಸಿರ್ತೀವಲ್ವ. ಅದಕ್ಕೆ ಯಾಕೆ ಅಂದರೆ ಇವಾಗಿರೋ ಇದೇ ಗೊತ್ತಿದೆ ಅಲ್ಲ, ಇವಾಗಿರೋ ಸೊಸೈಟಿಲಿ ನಾವು ಯಾರ ಹತ್ರನೂ ಅದು ಮಗು ಮಾತಾಡಲೇಬಾರ್ದು, ಹೋಗಬಾರ್ದು. ಅದೇ ಒಳ್ಳೇದು. ಯಾಕೆಂದರೆ ಯಾರು ಹೇಗಿರ್ತಾರೆ ಅಂತ ಗೊತ್ತೇ ಇರಲ್ಲ. ಸೊ ನಾವು ಕಲಿಸಿರ್ತೀವಿ, ಅದು ಫಾಲೋ ಮಾಡುತ್ತೆ. ಇವಾಗ ನಾನೇ ಒಂದೊಂದ್ಸರಿ ಫೋರ್ಸ್ ಮಾಡ್ತಿರ್ತೀನಿ. ನನಗೆ ಗೊತ್ತಿರೋರು ಬರ್ತಾರೆ, ಪ್ರಿಷಾಗ್ ಗೊತ್ತಿರಲ್ಲ, ನನ್ನ ಮಗಳಿಗೆ ಗೊತ್ತಿರಲ್ಲ, ಅವಳವ್ರ ಜೊತೆ ಮಾತಾಡಲ್ಲ. ಆದರೆ ನಾನು ಹೇಳ್ತೀನಿ ಆವಾಗ, ಅಮ್ಮ ಹೋಗು ಮಾತಾಡು, ಅವರು ನಿಮ್ಮ ಆಂಟಿ ನಿಮ್ಮ ಅಂಕಲು ಮಾತಾಡು ಮಗನೇ ಅಂದರೆ ಅವಳು ಮಾತಾಡಲ್ಲ. ಯಾಕೆ ಹೇಳಿ? ನಾನು ಹೇಳ್ಕೊಟ್ಟಿರ್ತೀನಿ ಯಾರ ಹತ್ರ ಮಾತಾಡಬಾರ್ದು, ಹೋಗಬಾರ್ದು ಅಂತ ಅಲ್ವಾ. ಇವಾಗ ಅವಳಿಗೆ ನಾನೇ ಕನ್ಫ್ಯೂಸ್ ಮಾಡ್ತೀನಿ. ಯಾರಾದರೂ ಬಂದಾಗ ಹೋಗು ಮಾತಾಡು ಅಂತ ಕಳಿಸ್ತೀನಿ, ಇನ್ನು ಬೇರೆಯವ್ರ ಹತ್ರ ಮಾತಾಡಬೇಡ ಅಂತಲೂ ನಾನೇ ಕಳಿಸ್ತೀನಿ. ಸೊ ಅವಳು ಕನ್ಫ್ಯೂಸ್ ಆಗಿಬಿಡ್ತಾಳೆ. ನಾನು ಏನು ಕಲಿಸ್ಬೇಕು, ಅವಳು ಏನು ತಿಳ್ಕೊಬೇಕು ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಹೋಗಬೇಕಾ ಬೇಡವಾ, ಮಾತಾಡಬೇಕಾ ಬೇಡವಾ? ಸೊ ಎರಡೆರಡು ಕಲಿಸಿದ್ರೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಸೊ ಅವಳು ಹೋಗಲಿಲ್ಲ ಅಂದರೆ ಒಳ್ಳೆಯದೇ ಆಯಿತು. ಯಾರೇ ಗೊತ್ತಿರೋರೇ ಇರಲಿ ಗೊತ್ತಿಲ್ಲದೆ ಇರೋರೇ ಇರಲಿ, ಅವಳು ಅವ್ರ ಜೊತೆ ಮಾತಾಡೋ ಕಂಫರ್ಟೇಬಲ್ ಇಲ್ವಾ, ಅವಳು ಹೋಗಲಿಲ್ವಾ, ಬಿಟ್ಬಿಡ್ಬೇಕು. ನಾವು ಹೋಗು ಅಂತ ಹೇಳಬಾರ್ದು. ಯಾಕೆಂದರೆ ಅಮ್ಮ ನನಗೆ ಅವ್ರು ಬಂದಾಗ ಹೋಗು ಅಂದಿತ್ತಲ್ಲ ಅಂತ ಅವ್ರು ಬೇರೆಯವ್ರು ಬಂದಾಗ ಅವ್ರ ಜೊತೆನೂ ಇರಬೇಕು ಅನ್ಕೋತಾರೆ. ಇಲ್ಲ ಹೋಗ್ಬೋದಲ್ವ, ಅವ್ರು ಕರೀತಿದ್ದಾರೆ, ಅಮ್ಮ ನನಗೆ ಯಾರೋ ಬಂದಾಗ ಹೋಗು ಅಮ್ಮ ಅಂತ ಹೇಳಿತ್ತು ಅಂತ ಕನ್ಫ್ಯೂಸ್ ಆಗುತ್ತೆ ಅನ್ನಿಸ್ತು ನನಗೆ. ಇದೇನೋ ನಿಮ್ಗೆ ಇನ್ಫಾರ್ಮೇಷನ್ ಅನ್ನಿಸ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಶೇರ್ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ. ನಾನು ಕನ್ಫ್ಯೂಸ್ ಅಲ್ಲಿದೆ ನಿಮ್ಮದು, ನಾನು ಕೊಡ್ತೀನಿ ಆಯಿತಾ, ವೆಯ್ಟ್ ಮಾಡಿ. ಆಮೇಲೆ ಇವಾಗ ನಾನೇ ಅವಳು ಕನ್ಫ್ಯೂಸ್ ಮಾಡ್ತೀನಿ. ಯಾರಾದರೂ ಬಂದಾಗ ಅವ್ರ ಜೊತೆ ಮಾತಾಡೋ ಮಗನೇ ಅವರು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಟೈಮು ಯಾರೇ ಮಾತಾಡ್ಸಿದ್ರು ಮಾತಾಡಬಾರ್ದು ಮಗನೇ, ಅವರು ಹಿಡ್ಕೊಂಡು ಹೋಗ್ತಾರೆ ಆ ಥರ ಎಲ್ಲ ಹೇಳ್ಕೊಡ್ತೀನಿ. ಅದಕ್ಕೆ ಕನ್ಫ್ಯೂಸ್ ಆಗ್ತಾಳೆ ಅವಳು. ಸೊ ನನಗೋಸ್ಕರ ಅಂತಲೇ ಇದು ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ನಾನೇ ಅವಳಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಅವಳಿಗೆ ಯಾರೇ ಗೊತ್ತಿರೋರೇ ಬರಲಿ ಗೊತ್ತಿದ್ದವರೇ ಬರಲಿ, ಅವಳು ಕಂಫರ್ಟೇಬಲ್ ಇದ್ದರೆ ಮಾತಾಡಲಿ, ಇಲ್ಲ ಅಂದರೆ ನಾನು ಅವಳಿಗೆ ಹೋಗು ಪುಟ್ಟ ಮಾತಾಡು ಪುಟ್ಟ ಅನ್ನೋದಿಲ್ಲ. ಯಾಕಂದರೆ ಇವಾಗಿರೋ ಸೊಸೈಟಿಲಿ ನಾನು ಹಂಗೆ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅವಳು ಎಲ್ಲರ ಹತ್ರ ಹೋಗಿ ಮಾತಾಡೋದು ಮುಂದೆ ಅವಳಿಗೂ ಪ್ರಾಬ್ಲಮ್ ಆಗ್ಬೋದು, ಸೊ ನನಗೂ ಆಗ್ಬೋದು. ಅದಕ್ಕೆ ಬಿಡಮ್ಮ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಲ್ಲ ಸಾರಿ ಯೂಟ್ಯೂಬಲ್ಲಿ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಕನ್ಫ್ಯೂಷನಿಂದ ನಿಮ್ಗೇನಾದರೂ ಕನ್ಫ್ಯೂಷನ್ ಆಗಿದೆ, ಐ ಆಮ್ ರಿಯಲಿ ಸಾರಿ. ಓಕೆ ಬಾಯ್.